ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನಮಸ್ಕಾರ ಬಾಸ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಮತ್ತು ನನ್ನ ಜೊತೆಗೆ ಜಗದೀಶ್. ಇದೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಮಾಗಡಿ ದೇವಸ್ಥಾನದ ರೋಡು. ಸೊ ಮತ್ತೆ ಮಾಗಡಿ ದೇವಸ್ಥಾನಕ್ಕೆ ಬಂದ ಅಂತ ಅಂದ್ಕೊಂಡ್ರೆ, ಸೊ ಎಸ್ ಮತ್ತೆ ಮಾಗಡಿ ದೇವಸ್ಥಾನಕ್ಕೆ ಬಂದ್ವಿ ಫ್ಯಾಮಿಲಿ ಜೊತೆಗೆ. ಸೊ ಮತ್ತೆ ನಾನು ನಿಮ್ಗೆ ಅದೇ ವಿಡಿಯೋನ ತೋರ್ಸೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಯಾಕಂದರೆ ನೀವು ಹೋಗ್ಬಿಟ್ಟು ಬಂದಿದ್ದೀವಿ. ಸೊ ಮಾಗಡಿ ರಂಗನಾಥ ಅಂತ ಒಂದು ಬ್ಲಾಗ್ ಇದೆ, ಬೇಕಾದ್ರೆ ವಿಸಿಟ್ ನೋಡಿ ನೋಡಿ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀನಿ ಅದರಲ್ಲಿ. ಓಕೆ, ನಾನು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿನ ಕೊಟ್ಟಿದ್ದೀನಿ. ಸೊ ಇದಾದಮೇಲೆ ನಾವು ಎಲ್ಲೆಲ್ಲೂ ಹೋಗ್ತೀವಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ವೆಲ್ಕಮ್ ಟು ನಮಸ್ಕಾರ ಬಾಸ್. ಹಂಗೋ ಹಿಂಗೋ ದೇವಸ್ಥಾನ ಆಚೆ ಕಡೆ ಇದು. ಸೊ ಮತ್ತೆ ಇಲ್ಲಿ ನಮಗೆ ಶ್ರೀಕಾಂತ್, ಹಾಯ್, ಇಲ್ಲಿ ಶಶಿ, ಹಾಯ್, ಈಗ ಗೊತ್ತಲ್ಲ ನಮ್ಮ ಬಾಸ್. ಫ್ರೆಂಡ್ಸ್, ನಾವು ಇವಾಗ ಇಲ್ಲಿಂದ ಮಾಗಡಿ ರಂಗನಾಥ ದೇವಸ್ಥಾನದಿಂದ ಸಾವಂದುರ್ಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಹಿಂದೆ ಹೋಗೋಣ ಹಾಗಾದ್ರೆ. ಹಿಂದೆ ಹೋಗೋಣ ಸರ್, ಹತ್ರ ಇಲ್ಲಿ ಮುಂದೆ ಕಡೆ ಕೂತ್ಕೊಳ್ಳಿ. ಸೊ ಹಂಗೆ ಹಿಂಗೋ ಹಿಂದೆ ಹತ್ರ ದೇವಸ್ಥಾನ ದರ್ಶನ ಆಯಿತು, ಚೆನ್ನಾಗಿತ್ತು. ಮುಗಿಸ್ಕೊಂಡು ಆಟೋ ಬಾಡಿಗೆ ಮಾತಾಡಿಕೊಂಡು ಸಾವಂದುರ್ಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಇವತ್ತು ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀವಿ. ನಾನು ಯಾವ ಥರ ಇರ್ತದೆ ಅಂತ ಎಕ್ಸ್ಪೀರಿಯನ್ಸ್ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ವಿಶೇಷತೆಗಳು ಏನೇ ಅಂತ ತಿಳಿಸೋಣ ಅಂತ. ಓಕೆ, ಥ್ಯಾಂಕ್ಸ್. ಜನ ಇದೆಯಾ ಆಗ್ತಾ ಇದ್ದೀನಿ, ರೆಕಾರ್ಡ್ ಮಾಡ್ತಾ ಇದ್ದೀನಿ. ದೇವ್ರ ದರ್ಶನ ಎಲ್ಲ ಆಯಿತು. ಹೆಂಗಾಯ್ತು ದರ್ಶನ ಇಲ್ಲ? ಹಾಂ ಹಾಂ. ಸಾವಂದುರ್ಗ ವಿಶೇಷತೆ ಏನು ಜಾಗ? ಅಲ್ಲ, ಸಾವಂದುರ್ಗ ವಿಶೇಷತೆ ಏನಂತ ನಮಗೆ ಗೊತ್ತಿಲ್ಲ. ಪ್ರತಾಪನ ತಿಳಿಸ್ಕೊಡ್ತೀನಿ. ನಮಗೂ ಗೊತ್ತಿಲ್ಲ. ಬೆಟ್ಟ ಇದೆ. ಸೊ ಕರ್ನಾಟಕದ ಏಕಶಿಲಾ ಬೆಟ್ಟ ಅಂತ ಏನು ಕರೀತಾರೆ, ಅದು ಸಾವಂದುರ್ಗ ಅಂತ ಕರೀತಾರೆ. ಅಲ್ಲಿಗೇನು ಇದು ಮಾಡ್ಬಿಟ್ಟಾರೆ ಇವಾಗ. ನೀವು ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಅದು ಏನು ಅದೇ ಅದು ಬೆಟ್ಟ ಹತ್ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೊಂಡು ಅದೇ ಕರ್ನಾಟಕ ಗೌರ್ಮೆಂಟ್ಗೆ ಸೇರ್ಕೊಂಡಿದೆ ಅಂತ ಹೇಳ್ತಾರೆ, ಬಟ್ ಏನೋ ಗೊತ್ತಿಲ್ಲ. ಸೊ ಏನದು ಕುಂಭ ಪರ್ವತದ ಏನು ಇದಾಯಿತು, ಜನ ಸೇರಿದ್ರು. ಏನದು ವಿಶೇಷತೆ ಏನಂತಂದ್ರೆ, ಅಂದರೆ ಏಕಶಿಲಾ, ಕರ್ನಾಟಕದ ಏಕಶಿಲಾ ಬೆಟ್ಟ ಅಂತ ಕರೀತಾರೆ. ಸೊ ಇದು ಬಂದ್ಬಿಟ್ಟು ಇನ್ನೊಂದು ತುಮಕೂರಲ್ಲಿದೆ. ಸೊ ಅದಕ್ಕೆ ಮಧುಗಿರಿ ಬೆಟ್ಟ ಬರುತ್ತೆ. ಅದು ಬಿಟ್ಟರೆ ಏನು ಸಾವಂದುರ್ಗನೇ ಬರೋದು. ಇದು ಕೂಡ ಗೌರ್ಮೆಂಟ್ಗೆ ಸೇರಿ ಅಂಡರ್ ಆಗಿದೆ. ಕುಮಾರ ಪರ್ವತದಲ್ಲಿ ಯಾವಾಗ ಜನಸಂಖ್ಯೆ ಜಾಸ್ತಿ ಆಯಿತು, ತುಂಬ ಜನ ಹೋಗಿ ವಿಸಿಟ್ ಮಾಡಿದ್ರು. ಸೊ ಪ್ರಕೃತಿ ನಾಶ ಆಗಬಾರ್ದು ಅಂತ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವೇನಾದರೂ ಸಾವಂದುರ್ಗ ಬೆಟ್ಟ ಹತ್ತಬೇಕು ಅಂದರೆ ಹೋಗಿ ಬುಕ್ಕಿಂಗ್ ಮಾಡ್ಕೊಂಡು ಬೆಟ್ಟ ಹತ್ತಬೇಕು. ಸೊ ನೋಡೋಣ ಅದೇನು ಇವಾಗ ಏನು ಶಾಪ್ ಮಾಡಿದಾರೋ ಇವಾಗ ನಮಗೂ ಗೊತ್ತಿಲ್ಲ. ಸೊ ಅಲ್ಲೋಗ್ತಾ ಗೊತ್ತಾಯ್ತು ನಮ್ಗೆ. ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ಫಸ್ಟ್ ಆಗಿ. ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಾರೆ, ಮಾಡ್ಬೋದು. ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ, ಪ್ಲಾಸ್ಟಿಕ್ ಬ್ಯಾನ್ ಮಾಡಿ. To mislead, this is all you need. Be your everything, yeah, I'll be your everything. Still too soon to feel, please just say it's real. More than just a thrill, not just in it for the thrill. I'm in it for the love, cause love it needs to touch it. You're pressing on my body, babe, let me tell you something. I'm in it for the love, cause love it needs to. ಸೊ ಇದು ಗೈಸ್, ಫೈನಲಿ ಬಂದ್ಬಿಟ್ಟು ನಾವು ಸಾವಂದುರ್ಗಕ್ಕೆ ಬಂದು ತಲುಪಿದ್ದೀವಿ. ಸೊ ನೋಡ್ತಾ ಇರ್ಬೋದು ದೇವಸ್ಥಾನ ಎಂಟ್ರೆನ್ಸ್ ಹೋಗೋಣ ರೀ. ಸೊ ಇಲ್ಲಿ ಫುಲ್ ಇವತ್ತು ಕ್ರೌಡು, ಯಾಕಂದರೆ ಇವತ್ತು ಅರ್ಕೆಗಳು ನೋಡ್ಕೊತಾರೆ. ನಿಮ್ಗೆ ಆದಿ ಚುಂಚನಗಳು ಯಾವ ಥರ ಭಾನುವಾರದತ್ತು ಏನು ಮನೆ ಅಂತಾರೆ ಅದನ್ನು, ಅದೇ ಪೂಜೆ ಏನಾದ್ರು ಮಾಡಬೇಕು ಅಂದರೆ ದೇವ್ರು ಅದೇ ಅರಸ್ಕೊಂಡಿದ್ರೆ ಏನಾದರೂ ಖಾರ ಅಡುಗೆ ಮಾಡಿಬಿಟ್ಟು ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರತಿ ಭಾನುವಾರ ಪ್ರಸಾದ ವಿನಿಯೋಗನೂ ಇರ್ತದೆ ಇಲ್ಲಿ. ಬಿಡ್ತಾರ ಅನ್ಸುತ್ತೆ. ಕ್ಲೋಸ್ ಆಗಿದೆಯಾ? ಯಾರನ್ನೂ ಒಬ್ರು ಬಿಡಲ್ವಣ್ಣ? ಅದು ಬುಕ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರಲ್ಲ, ಬುಕ್ಕಿಂಗೂ ಇಲ್ವಾ? ಇಲ್ಲ, ಕರ್ನಾಟಕ ಟೂರಿಸಂ ಮುರಿದಿತ್ತು. ಮತ್ತೆ ಇವಾಗ ಹೋಗೋದು ಅದೇ ಅದು ರೆಡಿ ಆಗೋ ಗಂಟೆ ಏನು ಬಿಡ್ತಾ ಇಲ್ಲ. ಯಾರೊಬ್ರು ಮೇಗಡಿಗೆ ಹೋಗಂಗೆ ಇಲ್ಲ. ಹಂಗಾದ್ರೆ ಒಳ್ಳೇದಾಗಿ ನೇಚರ್ ಆಗಿ ಅದೇಳ ಆಂಜನೇಯ ಮೇಳ ಇಲ್ವಾ ಅಲ್ಲಿ? ಐತೆ, ಇಷ್ಟು ದೇವಸ್ಥಾನ ಐತೆ, ಅಲ್ಲ ಐತೆ ಮೇಳ.
ಅಪ್ಪ ರಶ್ ನೋಡು. ಭಾನುವಾರ ಸಖತ್ ಪೂಜೆ ಮಾತ್ರ ರಶ್ ಇವಾಗ ಮಾತ್ರ. ಜಗ ಎಲ್ಲಿ ಗಂಟೆ ಐತೆ ರಶ್? ಎಲ್ಲಿ ಗಂಟೆ ಐತೆ? ಯಾವುದು ಸ್ಪೆಷಲ್ ದರ್ಶನ ಇದು? ಸ್ಪೆಷಲ್ ದರ್ಶನಕ್ಕೆ ಎಷ್ಟು? ಸ್ಪೆಷಲ್ ದರ್ಶನ ಒಬ್ರಿಗೆ 50 ರೂಪಾಯಿ. ಹಿಂಗೆ ಹೋಗೋದಲ್ಲ? 400 ರೂಪಾಯಿ ಆಗುತ್ತೆ ಕಣ ಒಂದು. ಅಪ್ಪ 1 ಅವರ್ ಬೇಕಾ ಜಾಗ? 1 ಅವರ್ ಬೇಕಾ ದರ್ಶನಕ್ಕೆ? ವೇಟ್ ಮಾಡಿದ್ರು ಇನ್ನು ಇಲ್ಲಿಗೆ ಬಂದು ಇನ್ನೇನು 10 ನಿಮಿಷ. ಮುಗಿಸ್ಕೊಂಡು ಕ್ಯಾಮ್ರಾ ಹೊರಗಡೆ ಅಲೋ ಇಲ್ಲ. ಸೊ ಇದು ಲಕ್ಷ್ಮೀ ದೇವಸ್ಥಾನ ಅನ್ಸುತ್ತೆ ಇದು. ಸೊ ಇದು ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಇದೀಗ. ಸೊ ದರ್ಶನ ಆಯ್ತಾ? ಆಯ್ತು ಎಕ್ಸಿಸ್ಟ್. ಸೊ ಎಲ್ಲರೂ ದರ್ಶನ ಚೆನ್ನಾಗಿ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಕೆನಾ? ಪೂಜೆಗೆ ಯಾಕೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣೆ ಬಳಸ್ತಾರೆ ಉತ್ತರ ಗೊತ್ತಾ ನಿನಗೆ? ಸೊ ಎಲ್ಲ ಹಣ್ಣು ನಿನಗೆ ಶ್ರೇಷ್ಠನೇ, ಓಕೆನಾ? ಪೂಜೆಗೆ ಮಾತ್ರ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಮಾತ್ರ ಯಾಕೆ ಬಳಸ್ತಾರೆ ಹೇಳು? ಬಾಳೆಹಣ್ಣು ಅಂದರೆ ಅವಾಗಲೇ ತಿನ್ಬೋದು, ತೆಂಗಿನಕಾಯಿ ಸಾಂಬಾರು ಬಳಸ್ಕೋಬೋದಲ್ಲ, ಅದಕ್ಕೆ. ನಮಗೆಲ್ಲ ಗೊತ್ತಾಗೋಯ್ತು. ಬರೀ ಇಂಥದೆಯಾ? ನಾನು ಹೇಳ್ತಾ ಇರೋದು, ದೇವರು ನೀನು ಯಾವುದೇ ದೊಡ್ಡ ಪೂಜೆ ಆದರೂ ಕೂಡ ನೀನು ತೆಂಗಿನಕಾಯಿನ ಬಳಸೋದು. ಕಲಶ ಅಂತ ನೀನು ಯಾಕೆ ನೋಡೋದು ಅಂದರೆ ತೆಂಗಿನಕಾಯಿನೆಲ್ಲ ನೋಡೋದು. ಏನಿಗೆ ನೋಡ್ತಾರೆ ಹೇಳಿ ನೀನು? ಇಲ್ಲ ಯಾರನ್ನಾರು ಬೇಕಾಗಿ ಕೇಳು, ನನಗೆ ಗೊತ್ತು, ಅದಕ್ಕೆ ನಾನು ಕೇಳ್ತಾರೆ. ಅದು ತೆಂಗಿನಕಾಯಿ ಬಂದು ಶಿವಂದು ಏನಾದರೂ ಇರುತ್ತೆ ಮುಖ, ಅದು ಹೊಡೆಯೋಕ್ಕಾಗಲ್ಲ ಅಲ್ವಾ? ಸೊ ಗೈಸ್, ನಿಮ್ಗೆ ಯಾರಿಗಾರ ಗೊತ್ತಾಗಿತ್ತು ಅಂದರೆ ಸೊ ಕಮೆಂಟ್ ಮಾಡಿ ನೋಡೋಣ. ಸೊ ದೇವರ ಪೂಜೆಗೆ ಶ್ರೇಷ್ಠವಾಗಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ ಯಾಕೆ ಬಳಸ್ತಾರೆ ಅಂತ ಸೊ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಸೊ ಕಮೆಂಟ್ ಮಾಡಿ. ಸೊ ನಮ್ಮ ಬಾಯ್ಸ್ಗಂತೂ ಯಾರಿಗೂ ಗೊತ್ತಿಲ್ಲ, ನೋಡೋಣ ಇನ್ನು ಯಾರಿಗಾರ ಗೊತ್ತಿರುತ್ತೆ ಇಲ್ಲ ವಿಚಾರಿಸ್ತೀನಿ. ಬೇರೆಯವ್ರನ್ನ ವಿಚಾರಿಸ್ಬೇಕು ಹೊರಗಡೆ. ಆಂಟಿ, ಒಂದು ಕ್ವಶನ್ ಕೇಳ್ತೀನಿ ನಿಮಗೆ, ಆಯಿತಾ? ದೇವಸ್ಥಾನ ಪೂಜೆಗೆ ನೀವು ಶ್ರೇಷ್ಠವಾಗಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ ಯಾಕೆ ಬಳಸ್ತೀರಾ? ಯಾರಾದರೂ ಎಲ್ಲರೂ ಏನಕ್ಕೆ ಬಳಸ್ತೀರಾ? ಬೇರೆ ಹಣ್ಣು ಇತ್ತು ನಿಮಗೆ? ಇಲ್ಲ, ಅದಕ್ಕೊಂದು ಕಾರಣ ಇರುತ್ತೆ ನಿಮಗೆ. ನಿಮ್ಗೆ ಏನಾದ್ರು ಗೊತ್ತಾ ಯಾರಿಗಾದ್ರೂ ಇಲ್ಲಿ? ಹಾಂ, ನನಗೆ ಗೊತ್ತು, ಅದಕ್ಕೆ ನೀವು ಕೇಳ್ತಾರ ಅದು. ಅಲ್ಲ, ನಿಮ್ಮ ಪೂಜೆಗೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿನೇ ಯಾಕೆ ಬಳಸ್ತೀರಾ? ಬೇರೆ ಹಣ್ಣು ಇತ್ತಲ್ಲ ನಿಮಗೆ, ಅದು ಏನಕ್ಕೆ ಕಾರಣ? ಅದು ಏನಕ್ಕೆ ಶ್ರೇಷ್ಠ ಅದು ಅಂತ ಕೇಳ್ತಾರೆ. ಅದು ವಿಶೇಷ ಏನು? ಅಲ್ಲ, ಅದು ಏನು ಅಂತ ನಿಮ್ಗೆ ಗೊತ್ತಿದೆಯಾ ಏನಾದರೂ? ತಗೊಂತೇನಾ? ಎಷ್ಟು? 50 ಕೊಡ್ತೀನಿ ಲಾಸ್ಟ್. ಹಿಂಗೋ ಚೌಕ ಸಿಮೆಂಟ್ 150 ರೂಪಾಯಿ ಸಣ್ಣ ಜಾಗ. ಅದು ಕಲರ್ ಒಂದೇನಾ ಅಣ್ಣ? ಒಂದೇ ಒಂದಾಗಲ್ಲ. ಅಲ್ಲ, ಕಲರ್ ಒಂದೇ ಕಲರ್. ಚೆಕ್ ಮಾಡಿ ಓಪನ್ ಮಾಡಿ ಜಾಗ ಕೊಳ. ಕಟ್ ಆಯ್ತಾ? ಸೌಂಡ್ ಎಲ್ಲ ಎಲ್ಲಿ ಮಾಡ್ತೀನಿ? ಏನು ಭಾನುವಾರ ಹಾಕ್ತೀರಣ್ಣ ನೀವು? ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಆಚೆಗೆ ಬಂದಿದ್ದೀವಿ ಈಗ.
ಸೊ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಇವಾಗ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಂಟರ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನಾನು, ಶ್ರೀಕಾಂತ್, ಶಶಿ, ಹಿಂದೆಗಡೆ ಫ್ಯಾಮಿಲಿ ಬರ್ತಾರೆ. ಸೊ ಇಲ್ಲಿ ದರ್ಶನ ಇದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನು, ಸೊ ಯಾರನ್ನೂ ಟ್ರೆಕ್ಕಿಂಗು ಅಲೌ ಮಾಡ್ತಾರೆ ಈಗ. ಸೊ ವೆಬ್ಸೈಟ್ ಕೂಡ ಸ್ಲೋ ಇದೆಯಂತ, ಇದು ಗೌರ್ಮೆಂಟ್ ವೆಬ್ಸೈಟು. ಸೊ ಅದು ಬುಕ್ ಮಾಡ್ಕೊಂಡು ಬರಬೇಕು ಅಂತ ಆಗಿತ್ತು. ಸೊ ಅದು ಕೂಡ ಈಗಿಲ್ಲ, ಅಂದರೆ ಬುಕ್ ಮಾಡ್ಕೊಂಡು ಬರೋಂಗೆ ಏನೂ ವರ್ಕ್ ಆಗ್ತಿಲ್ಲ ಅಂತೆ. ಸೊ ಯಾರ ಬಂದರೆ ಟ್ರೆಕ್ಕಿಂಗ್ ಅಲೌ ಮಾಡ್ತಾಯಿಲ್ಲ. ಸೊ ಯೋಚನೆ ಮಾಡಿಕೊಂಡು ಬಂದು ಸುಮ್ಮನೆ ಹೋಗ್ಬೇಡಿ ಯಾರನ್ನು. ಸೊ ಟ್ರೆಕ್ಕಿಂಗ್ ಅಲೌ ಮಾಡ್ತಾಯಿಲ್ಲ. ಮತ್ತು ಇನ್ನೊಂದು ಏನಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಗೌರ್ಮೆಂಟವ್ರು ಮಾಡ್ತಾರೆ, ಓಕೆನಾ. ಗೌರ್ಮೆಂಟವ್ರು ಮಾಡೋದ್ಮೇಲೆ ಅದಕ್ಕೆ ತಕ್ಕಂಗೆ ಏನೇ ಸರ್ವರ್ ಇದೆ ಅದನ್ನು ಮೇಂಟೈನ್ ಮಾಡಬೇಕು. ಸುಮ್ಮನೆ ಮಾಡಿಬಿಡೋದು. ಇವಾಗ ನೇಚರ್ ಯಾರೋ ಇಷ್ಟಪಟ್ಟಿರ್ತಾರೆ, ಹಾಳು ಮಾಡೋದು ಯಾರಿಗೂ ಇಷ್ಟ ಇರಲ್ಲ, ಓಕೆನಾ. ಅದಕ್ಕೇನು ರೂಲ್ಸ್ ಆಫ್ ರೆಗ್ಯುಲೇಷನ್ ಬೇಕೋ ಅದನ್ನು ಮಾಡಿಕೊಂಡು ವಿಷಯನ ತಿಳಿಸ್ಬೇಕು. ಸೊ ಇಲ್ಲ ಅವ್ರು ಹೇಳ್ತಾರೆ ಇಲ್ಲ ನಮಗೆ ಆನ್ಲೈನ್ ಮುಖಾಂತರ ಮಾಡ್ಕೊಂಡು ಬನ್ನಿ ಟ್ರೆಕ್ಕಿಂಗ್ ಮಾಡಿ ಅಂತ. ಅಲ್ಲಿ ಹೋಗ್ಬಿಟ್ಟು ಪೋರ್ಟಲ್ ಹೋಗಿ ಚೆಕ್ ಮಾಡಿದ್ರೆ ಅದು ಪೋರ್ಟಲ್ಲೇ ವರ್ಕ್ ಆಗ್ತಾಯಿಲ್ಲ. ಇಲ್ಲಿ ನೋಡಿದ್ರೆ ಇಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರು ಇರ್ತಾರೆ ಅವರು ಹೊರಗಡೆ ಬಿಡಲ್ಲ. ಇನ್ನೊಂದು ಅದೊಂದು ಇಂಪಾರ್ಟೆಂಟು. ಮತ್ತು ಜನ ಕಡಿಮೆ ಇರೋದ್ರಿಂದ ನೇಚರ್ ಕೂಡ ಅದ್ರ ರಿಕವರಿ ಏನು ಮಾಡ್ಕೋಬೇಕು ಅದು ಮಾಡ್ಕೊತಿದೆ. ಸೊ ಬೆಟ್ಟ ಇದು. ಮತ್ತು ಈಗ ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ಇದು. ಇನ್ನೊಂದೇನಪ್ಪ ಅಂತಂದರೆ ಈ ದೇವರಿಗೆ ನಾನ್ ವೆಜ್ ಪ್ರತಿ ಭಾನುವಾರ ಶನಿವಾರ ನಾನ್ ವೆಜ್ ಕೋಳಿ ಆಗಲಿ ಕುರಿ ಆಗಲಿ ಕುಯ್ಕೊಂಡು ಬಂದು ಅವ್ರದ್ದು ಏನಿದೆ ಆಸೆ ಹಿರಿಯರಿದ್ದರೆ ಅದು ದೇವ್ರ ಮುಂದೆ ಪೂರ್ತಿ ಮಾಡಿ ಅವ್ರ ಆಸೆ ಮತ್ತು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಬಂದ್ಬಿಟ್ಟು. ಇವತ್ತು ಸ್ವಲ್ಪ ಜಾಸ್ತಿ ಅಷ್ಟಿಲ್ಲ, ಸುಮಾರಾಗಿದೆ. ಅಲ್ಲೇ ಪೆಟ್ರೋಲ್ ಹಾಕಿದ್ದಾರೆ. ಇನ್ನು ಬೇರೆ ಟೈಮಲ್ಲಿ ಇವಾಗ ಶ್ರಾವಣ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಅಷ್ಟೇ. ಇದೇ ಬೇರೆ ಟೈಮಲ್ಲಿ ಆಗಿ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಒಂದು 150 ರೂಪಾಯಿ ಕೊಟ್ಟು ತಗೊಂಡು ಅದನ್ನು 1000 ಬರುತ್ತೆ ನೋಡಿ. ಫ್ರೆಂಡ್ಸ್ ತಗೊಂಡೆ ಅಂತ ನಿಮ್ಮ ಕೊಡ್ತಾರೆ. ಮಾಡ್ಕೊಂಡ್ ಬಂದವ್ರು ತಿನ್ನೋಣ ಅಂದ್ಬಿಟ್ಟು ನೀವಾಗಲೇ ಬಸ್ ಹತ್ತಿಸ್ಬಿಟ್ರೆ ಹೆಂಗೆ? ಯಾಕೆ ಕಳಕ ಮಾಡ್ಕೊಂಡ್ ಬಂದಾರೆ? ಬೇಸ್ಕೊಂಡು ಬಂದಿರ್ಬೇಕು ಏನೋ ಗೊತ್ತಿಲ್ಲ ಅವೇನಾ. ಯಾರು ಬೇಸ್ಕೊಂಡ್ ಬಂದಿರೋದು? ನಾವು ಅಲ್ಲಿ ಬಿಟ್ಟಿಲ್ವ ಸೈಡಲ್ಲಿ? ಅಯ್ಯೋ ಊಟ ಸಿಗುತ್ತೆ ಬೆಳಿಗ್ಗೆ ಹೊತ್ತು. ಊಟ ಇದೆ, ಊಟದ ವ್ಯವಸ್ಥೆ ಮಾತ್ರ ಇದೆ, ಚೆನ್ನಾಗಿದೆ. 2-3 ಕಡೆ ಮಾಗಡಿ ದೇವಸ್ಥಾನ ಮತ್ತು ಇಲ್ಲಿ ಮಾಗಡಿಯಲ್ಲೂ ಊಟ ಇದೆ ಫ್ಯಾಮಿಲಿ ಜೊತೆಗೆ ಬಂದರೆ. ಸೊ ಸಾವಂದುರ್ಗದಲ್ಲೂ ಕೂಡ ನಿಮ್ಗೆ ಊಟ ಇದೆ. ಇನ್ನೊಂದು ಅದೇ ಟ್ರೆಕ್ಕಿಂಗ್ ಒಂದು ಅಲೋ ಮಾಡಿಲ್ಲ. ಟ್ರೆಕ್ಕಿಂಗ್ ಒಂದು ಅಲ್ಲ ಆಗಿದ್ದೀರಾ. ನಮ್ಮ ಶ್ರೀಕಾಂತ್ ಅವ್ರು ಸಾಂಗ್ ಬೇರೆ ಆಡ್ತಾರೆ. ಜರ ಗಾಡಿ ಶ್ರೀಕಾಂತ್. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ. ನಗ್ಬೇಡ ಕಣ, ಕರೆಕ್ಟಾಗ. ನಮ್ಮ ಹುಡುಗ ನಾಚಿಕೆ ಸ್ವಭಾವ, ವಿಡಿಯೋ ಮಾಡಿದ್ರೆ ಸಾಂಗ್ ಹೇಳಲ್ಲ ಅಂತ. ಅದೊಂದು ಹುಡುಗ ಐತೆ, ಇದೊಂದು ಹುಡುಗ ಐತೆ. ಯಾರ ಇದೆ ಟ್ಯಾಗ್ ಮಾಡಿ ಅಷ್ಟೇ. ಜಾಗ ನಿಮ್ಮ ಗ್ರೂಪಲ್ಲಿ ಈ ಥರ ಯಾರೋ ಹುಡುಗ ಇದ್ದಾರೆ, ನಾಚ್ಕೊಳ್ಳೋ ಹುಡುಗ ಕ್ಯಾಮ್ರಾಗೆ ಕರೆಕ್ಟಾಗಿ. ಎಸ್ ಗೈಸ್, ಫೈನಲಿ ಮಾಗಡಿ ಮತ್ತು ಸಾವಂದುರ್ಗ ಟ್ರಿಪ್ ನೋಡಿದ್ದು. ನಮ್ಮ ಹುಡುಗರೆಲ್ಲ ಆಟಾಗಿ ನಿಂತ್ಕೊಂಡಿದ್ದಾರೆ. ಬೇರೆ ಬೇರೆ ಆಟೋನ ಜಾಗ ನೀವು ಬಾಯ್.
ನಿಮ್ದಾಗ ಬೇರೆ ಆಟದ ಹೋಗ್ತಿದ್ಯಾ? ಬರ್ಬೇಕಂದ್ರೆ ನಾಟ, ಹೋಗ್ಬೇಕಂದ್ರೆ ನಾಟ. ನಾಲ್ಕು ಜನ ಆಗಲ್ಲ, 3 ಜನ ಆಗುತ್ತೆ. ಬರ್ತೀಯಾ? ಹೊತ್ತು ಬರ್ತಾ ನೀನು ಎಲ್ಲಿ ಕಣ ನೀವು? ಮಾಗಡಿ ಬಸ್ ಸ್ಟ್ಯಾಂಡ್. ಫೈನಲಿ ಸಾವಂದುರ್ಗ ಟ್ರಿಪ್ ಎಂಡ್ ಆಗಿದೆ. ಎಲ್ಲರೂ ಕೂಡ ಮನೆ ಕಡೆ ಹೋಗ್ತಾ ಇದೀವಿ. ಮನೆ ಕಡೆ ಹೋಗ್ತಾ ಮುಗಿಸ್ಕೊಂಡು ಜೋರಾಗಿ ಹೇಳ್ಬೇಕು. ದೇವಸ್ಥಾನ ಮುಗಿಸ್ಕೊಂಡೆಲ್ಲ ಅವ್ರ ಮನೆ ಹೋಯ್ತವ್ರೆ. ಒಂದು ಸಂಡೇನ ಎಂಜಾಯ್ ಮಾಡಿ ದೇವಸ್ಥಾನ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನೈಸ್ ನೈಸ್ ಅಣ್ಣ. ಮಾತಿನಲ್ಲಿ ಪ್ರೀತಿಯಲ್ಲಿ ಸರದಾರ, ನಮ್ಮ ಪ್ರೇಮ ಲೋಕದಲ್ಲಿ ಚೋರನು ಚತುರನು, ಯಾರಿವನು ಡ್ರೀಮ್ ಬಾಯ್, ಹಾಯ್ ಹಾಯ್ ರೇ ಹಾಯ್, ಯಾರಿವನು. ನಮ್ಮ ರೂಮ್ ಚಾರ್ಜಿಂಗ್ ಖಾಲಿ ಆಗೈತೆ. ಅರ್ಧಕ್ಕೆ ಏನದ ವಿಡಿಯೋ ಎಂಡ್ ಆದರೆ ಬೇಜಾರು ಮಾಡ್ಕೊಬೇಡ್ರಿ. ಎಸ್ ಗಾಯ್ಸ್, ಫೈನಲಿ ನಾವು ಟ್ರಿಪ್ನ ಮುಗಿಸ್ಕೊಂಡು ಸೊ ಮನೆ ಕಡೆ ಹೊರಟಿದ್ವಿ. ಇದು ನಮ್ಮ ಮನೆ ರೋಡು. ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಓಕೆನಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬ್ಲಾಗಲ್ಲಿ ಒಂದು ಕ್ವಶನ್ ಕೇಳಿದ್ದೀನಿ ಎಲ್ಲರಿಗೂ. ಸೊ ತೆಂಗಿನಕಾಯಿ ಮತ್ತು ಬಾಳೆಹಣ್ಣ ಪೂಜೆಗೆ ಯಾಕೆ ಶ್ರೇಷ್ಠವಾಗಿ ಬಳಸ್ತಾರೆ ಅಂತ. ಓಕೆನಾ? ಯಾರಿಗಾದ್ರೂ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿದರೆ ಸೊ ಗೊತ್ತಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಹಾಕಿ ಅದಕ್ಕೆ ಆನ್ಸರ್ ಕೊಡಿ. ಓಕೆನಾ? ಸೊ ಇದೇ ಥರ ವೀಡಿಯೋಗಳು ಈ ಚಾನಲ್ ಬರ್ತಾ ಇರುತ್ತೆ. ಸೊ ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್. ಎಲ್ಲರಿಗೂ ನಮಸ್ಕಾರ ಬಾಸ್ ಫ್ಯಾಮಿಲಿಗೆ. ಬಾಯ್ ಬಾಯ್. ಮನೆಗೆ ಬಂದು ತಲುಪಿದ್ದೀವಿ. ಓ ಅಮ್ಮ ಆಗಲೇ ಕೊಟ್ಬಿಟ್ಟಿದ್ದಾರೆ. ಬ್ಯಾಕ್ ಟು ಮನಸ್ಸು ನಮಗೆ ಒಳ್ಳೇದು ಮಾಡೋದು ದೇವರು ಅಷ್ಟೇ. ಮರ ಯಾಕೆ ನಮಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು